ವಿಜಯ್ ಅವರು ಪತ್ರ ಬರೆದಿರೋದು ಪ್ರಧಾನಿ ಏನಂತ ಅನುಮತಿ ಬೇಕು ಮೇಕೆದಾಟು ವಿಚಾರ. ನಮ್ಮ ಭೂಮಿ ಅದೇನೋ ಅಂತಾರೆ, ಏನೋ ಒಂದು ಗಾದೆ ಇದೆ, ಕುಡಿಯೋ ನೀರಿಗೆ ಎಂಥ ನಾಯಕನ, ಅದೇ ಆ ನಾಯಕನ ಅಪ್ಪಣೆ ಏನು ಅಂತ. ಇದನ್ನು ಬಿಡಬೇಕು. ತಮಿಳುನಾಡಿನ ಮುಖ್ಯಮಂತ್ರಿಗಳು ಒಳ್ಳೆ ಮನಸ್ಸಿಂದ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದರೆ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಒಪ್ಪಿಗೆ ಬೇಕು, ನಿಮ್ಮ ಒಪ್ಪಿಗೆ ಬೇಕು. ಈಗ ಹೋಗ್ತಾ ಇದೆಯಲ್ಲ, ವಿಡಿಯೋ ಬಿಟ್ಟಿದ್ದೀನಲ್ಲ, ಇದಕ್ಕೆ ಉತ್ತರ ಕೊಡಿ. ಯಾಕೆ ಸಮುದ್ರಕ್ಕೆ ನೀರು ಹೋಗ್ತಾ ಇದೆಯಲ್ಲ, ಇದಕ್ಕೆ ಉತ್ತರ ಕೊಡಿ. ನೀವೊಂದು ಅಣೆಕಟ್ಟು ಕಟ್ಕೊಳ್ಳಿ. ನಮ್ಮ ಭೂಮಿ ಮೇಲೆ ನಮ್ಮ ನೀರಿಗೆ ಅಣೆಕಟ್ಟು ಕಟ್ಟಕ್ಕೆ ನಿಮ್ಮ ಹತ್ರ ಯಾಕೆ ಕೇಳಬೇಕು? ಇದೆಲ್ಲ ಫೂಲಿಶ್ನೆಸ್. ಈ ತಮಿಳ್ನಾಡಿನ ಕುರ್ಚಿ ಮೇಲೆ ಕೂತ್ಕೊಂಡವ್ರು ಒಂದಿನ ಇದ್ದವ್ರು ಒಂದಿನ ಸರಿ ಇಲ್ಲ ಅನಿಸ್ತದೆ. ಒಂದಿನ ನಾನು ಹೋಗಿ ಮಾತುಕತೆ ಮೂಲಕ ಮಾಡ್ಕೊಳ್ತೀನಿ ಅಂತಾರೆ, ಇನ್ನೊಂದು ದಿನ ನಮ್ಮ ಅಪ್ಪಣೆ ತೊಗೋಬೇಕು ಅಂತಾರೆ. ಈ ತಮಿಳ್ನಾಡಿನವ್ರಿಗೆ ಅದು ಎಚ್ಚರಿಕೆನಾರ ಅಂದ್ಕೊಳ್ಳಿ, ಒತ್ತಾಯನಾರ ಅಂದ್ಕೊಳ್ಳಿ. ನೀವು ನಮ್ಮ ಮೇಕೆದಾಟು ಕಟ್ಟೋದಕ್ಕೆ ಅಡ್ಡ ಬರಬೇಡಿ. ನೋಡ್ರಿ, ಆ ರಾಜ್ಯದಲ್ಲಿ ಹೌದು 5 ಈ ಕೇಂದ್ರ ಸರ್ಕಾರ ಇವ್ರದೇ ಅಲ್ವಾ, ಫುಲ್ ಮೆಜಾರಿಟಿಲಿ ಅವರೆಲ್ಲ ಮಾಡಿಸ್ಕೊಂಬಂದ್ಬಿಡ್ಲಿ. ಆ ರಾಜ್ಯದಲ್ಲಿ 5 ಜನ ಗೆದ್ದವ್ರೆ, ಅವ್ರ ಬೆಂಬಲ ಏನು 5 ಜನ ಬೆಂಬಲ ವಾಪಸ್ ತಗೊಂಡಿದ್ದ ತಕ್ಷಣ ಸರ್ಕಾರ ಬಿದ್ದೋಗ್ಬಿಡ್ತದೆ, ಅವ್ರದ್ದು ಬೀಳಲ್ಲ. ಬಿಡಿ, 5 ಜನ ಇದ್ದಾರೆ, ನಿಮ್ಗೆ ಕೇಳ್ಕೊಂಬನಿ. ಇದೇನು ಅಂದರೆ ಓಡೋಗೋ ನೀತಿ. ಇದು ವಿರೋಧ ಪಕ್ಷದವ್ರದ್ದು ತಮ್ಮ ಜವಾಬ್ದಾರಿಯಿಂದ ನುಳ್ಸ್ಕೊಳ್ಳೋ ನೀತಿ. ನಾವು ನಮ್ಮ ರಾಜ್ಯಕ್ಕೆ ಹೋರಾಟ ಮಾಡ್ತೀವಿ, ಅವ್ರ ರಾಜ್ಯಕ್ಕೆ ಹೋರಾಟ ಮಾಡ್ತಾರೆ. ಮೇಕೆದಾಟು ಒಟ್ಟಿನಲ್ಲಿ ನಾವು ಎಲ್ಲ ಸೇರಿ ಮೇಕೆದಾಟು ಕಟ್ಟಂಡು ಬನ್ನಿ. ಯಾಕೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ. ತಮಿಳ್ನಾಡವ್ರಿಗೇನು BJP-ಅವ್ರಿಗೇನು ಅಲ್ಲೇನು ಉಪಯೋಗ ಇಲ್ಲ ಅಲ್ವಾ? ಗೆಟ್ ಔಟ್. ನಿಮ್ಮ ಲೆಟ್ರಿಗೆಲ್ಲ ನಮ್ಮ ಮಣ್ಣನ್ನೇ ಕೊಡಲ್ಲ. ಕರ್ನಾಟಕದವ್ರು ಮೇಕೆದಾಟು ಕಟ್ಟಲಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಲಿ. ಯಾಕೆ ಮಾಡಲ್ಲ? ಅವರು ಪೊಲಿಟಿಕ್ಸ್ ಮಾಡ್ತಾರೆ. ಈ ಪತ್ರನೆಲ್ಲ ಇನ್ನು ತೊಗೊಂಡು ರಾಜ್ಯಕ್ಕೆ ಬರಲಿ. ಸುಮ್ಮನೆ ನೀವು ಖ್ಯಾತೆ ತೆಗೆದು ರಾಜ್ಯಕ್ಕೆ ಬರೋದ್ರಿಂದ ಉಪಯೋಗ ಇಲ್ಲ. ಮುಕ್ತ ಮನಸ್ಸಿಂದ ಬರಬೇಕು, ಮುಕ್ತ ಮನಸ್ಸಿಂದ ಮಾತಾಡ್ಕೊಂಡು ಹೋದರೆ ಏನಾದರೂ ಉಪಯೋಗ ಆಗುತ್ತೆ ತಮಿಳ್ನಾಡು ಮುಖ್ಯಮಂತ್ರಿಗಳಿಗೂ. ಇಲ್ಲಿ ಖ್ಯಾತೆ ತೆಗೆಯೋದು ಇಲ್ಲಿ ಬರೋದು, ಅಲ್ಲಿ ಖ್ಯಾತೆ ತೆಗೆಯೋದು ಇಲ್ಲಿ ಬರೋದು, ದಿಸ್ ಇಸ್ ನಾಟ್ ರೈಟ್. 100% ವಿಜಯ್ ಅವ್ರಿಗೆ ಇದು ಉಪಯೋಗ ಆಗಲ್ಲ. ಮುಕ್ತ ಮನಸ್ಸಿಂದ ಬರಬೇಕು, ಮುಕ್ತ ಮನಸ್ಸಿಂದ ಮಾತಾಡಿದ್ರೆ ಉಪಯೋಗ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಾನು ನೀರು ಬಿಡಬಾರ್ದು ಅಂತ ಹೇಳ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈಗ ನಾನು ಹೆಂಗೆ ರಾಜ್ಯ ಸರ್ಕಾರ ತೊಗೊಳ್ಳೋ ಅಂತ, ನಾನೊಬ್ಬ ಶಾಸಕ, ಆಡಳಿತ ಪಕ್ಷ ಶಾಸಕ, ಓಕೆ. ಅವ್ರು ತೊಗೊಳ್ಳೋ ನಿಲ್ವೇ ನಾನೇನಿಗೆ ಉತ್ತರ ಕೊಡೋದು? ನೋಡೋಣ ಏನು ಮಾಡ್ತಾರೆ, ನೋಡೋಣ. 100% ನಾನು ಮಂಡ್ಯದ ರೈತರ ಪರ. ನೀರು ಬಡ್ಕೊಡ್ತು